ಬರ್ರಿ ಇವತ್ತು ಜುಣ್ಕದ ವಡಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ. ಹಂಗೆ ಬರೇ ಬಾಯ್ಲಿನೂ ತಿನ್ಬೋದು. ಮತ್ತು ಇದು ಮೇಯ್ನಾಗಿ ನಾವು ರೊಟ್ಟಿ ಜೋಡಿ ತಿಂತೀವಿ. ಖಡಕ್ ರೊಟ್ಟಿ ಜೋಡಿ ಚಲೋ ಆಗ್ತಾವೆ. ಮೆತ್ತನ ರೊಟ್ಟಿ ಚಪಾತಿ ಜೋಡಿ ಭಾಳ ಚಂದ ಆಗ್ತೈತಿ. ಏನೂ ಬೇಡ ಅಂದರೆ ಹಂಗನೂ ತಿನ್ನೋಕ್ಕೂ ಭಾಳ ಚಂದ ಅನಿಸ್ತೈತೆ ರೀ ಇದು. ಈ ಜುಣ್ಕ ನಾವು 2-3 ಥರ ಮಾಡ್ತೀವಿ ರೀ. ಉದುರು ಜುಣ್ಕ ಮಾಡ್ತೀವಿ, ಮತ್ತು ತೆಳ್ಳಗೆ ಜುಣ್ಕ ಮಾಡ್ತೀವಿ. ಇದ್ರ ವಡಿ ಜುಣ್ಕ ಐತಿದು. ಭಾಳ ಅಂದ್ರೆ ಭಾಳ ರುಚಿ ಇರ್ತವೆ, ಭಾಳ ಚಂದ ಇರ್ತವೆ. ಖಾರ ಖಾರ ಹುಳಿ ಹುಳಿ ಎಲ್ಲ ಇರ್ತೈತೆ ರೀ. ಈಗ ಹೆಂಗೆ ಮಾಡೋದು ಅಂಥೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂಥೇಳಿ. ಖಂಡಿತ ಎಲ್ಲರಿಗೂ ಇಷ್ಟ ಆದ್ರೂ ಗ್ಯಾರಂಟಿ ಆಗ್ತೈತೆ ರೀ ಇದು. ಅಷ್ಟು ಚಂದ ಆಗ್ತಾವೆ ಇವು. ಬರ್ರಿ ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ. ಕಡ್ಲಿ ಹಿಟ್ಟು ತೊಗೊಂಡಿನಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ತೊಗೊಂಡಿನಿ ರೀ. ಮತ್ತಿಲ್ಲಿ ಜೀರಿಗೆ, ಸಾಸಿವೆ, ಅರಿಶಿನ ತೊಗೊಂಡಿನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಎಣ್ಣೆ ಒಗ್ಗರಣೆಗೆ ತೊಗೊಂಡಿನಿ. ಈಗ ಫಸ್ಟಿಗೆ ನಾವಿಲ್ಲಿ ಏನು ಮಾಡೋಣ ಅಂತಂದ್ರೆ, ಮೊದಲಿಗೆ ಇದು ಏನೈತಲ್ಲ ಖಾರ ನಾವಿಲ್ಲಿ ಮಿಕ್ಸಿಗೆ ಹಾಕೊಂಬಂದ್ಬಿಡೋಣಂತ. ಇಲ್ಲಿ ಮಿಕ್ಸರ್ ಜಾರಿಗೆ ಕರಿಬೇವು ಸೊಪ್ಪು ಹಾಕಿದೆ, ಜೀರಿಗೆ ಹಾಕಿದೆ. ಈಗ ಕೊತ್ತಂಬರಿ ಸೊಪ್ಪು ಜೀರಿಗೆ ನೋಡ್ಕೊಂಡು ಹಾಕೋರಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ. ಮೆಣಸಿನ್ಕಾಯಿ ಒಂದು 20-25 ಮೆಣಸಿನ್ಕಾಯಿ ಮ್ಯಾಲೆ ತೊಗೊಂಡಿನಿ ರೀ. ಮತ್ತು ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು: ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಕೊಬ್ಬರಿ, ಎಳ್ಳ, ಸಾಸಿವೆ, ಜೀರಿಗೆ, ಅರಿಶಿನ ಬೇಕ್ರಿ, ಮತ್ತು ಹುಣಸೆಹಣ್ಣಿನ ರಸ ಬೇಕ್ರಿ, ಎಣ್ಣೆ ಬೇಕ್ರಿ ಒಗ್ಗರಣೆಗೆ. ಇದು ಹೆಂಗೆ ಮಾಡೋದು ಅಂತ ನೋಡೋಣಂತ ಬರ್ರಿ. ಈಗ ನಾನು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊಂಡಿನಿ ರೀ. ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ, ನಾನು ಇಲ್ಲಿ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಸಾಸಿವೆ ಜೀರಿಗೆ 2 ಚಟಪಟ ಅಂದ ಕೂಡಲೇ ನಾನು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಕರಿಬೇವಿನ ಸೊಪ್ಪು ಹಿಂಗೆ ಸಣ್ಣದಾಗೂ ನೀವು ಕಟ್ ಮಾಡಿ ಹಾಕ್ಕೋಬೋದು ರೀ. ಹಂಗೂ ಹಾಕ್ಕೋಬೋದು. ನಾನು ಹಂಗೆ ಹಾಕ್ಕೊಂಡಿನಿ. ಮತ್ತು ಈಗ ಹಿಂಗೆ ಹಾಕ್ಕೊಳಕತ್ತೀನಿ. ನೋಡ್ಕೊಂಡು ಹಾಕೋರಿ ಹಿಂಗೆ ಎಷ್ಟು ಬೇಕಾಗ್ತದೆ. ಹೆಂಗೆ ಹಾಕಿದ್ರೆ ಚಲೋ ಆಗ್ತೈತಿ. ಮತ್ತು ಇದು ಸ್ವಲ್ಪ ಚಟಪಟ ಅನ್ನಲಿ. ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವೆಲ್ಲ ಫ್ರೈ ಆಗಲಿ ಚೆಂದಾಗ. ಈಗೇನು ಮಾಡೀನಿ, ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಉಳ್ಳಾಗಡ್ಡಿ ಏನೈತಲ್ಲ ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ದು 1.5 ಅಷ್ಟು ತೊಗೊಂಡಿನಿ ರೀ. ಹಾಕ್ಕೊಂಡು ಇದೇನು ಮಾಡಬೇಕಪ್ಪ ಅಂತಂದ್ರೆ ಚೆಂದಾಗ ಫ್ರೈ ಮಾಡ್ಕೋಬೇಕ್ರಿ. ಈಗ ನೀಟಾಗಿ ಫ್ರೈ ಆಗಲಿ ರೀ. ಸ್ವಲ್ಪ ಕೆಂಪು ಬಂದ್ರೆ ಸಾಕ್ರಿ, ಬಾಳೆಹಣ್ಣು ಕಲರ್ ಚೇಂಜ್ ಆಗೋದು ಬೇಡ. ಒಂದು ಸ್ವಲ್ಪ ಕೆಂಪು ಆತಂದ್ರೆ ಇದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾವು ಹಾಕ್ಕೋಬೋದು ರೀ. ಹಿಂಗೆ ಫ್ರೈ ಮಾಡ್ಕೋತೇವ್ರಿ. ಈಗ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. 1/4 ಚಮಚದಟ್ಟು ಹಾಕ್ಕೊಳಕತ್ತೀನಿ. ಈಗೇನತ್ತು ಇದನ್ನೆಲ್ಲ ಕ್ಲೀನಾಗಿ ನಾವೇನು ಮಾಡೋಣ, ನೀಟಾಗಿ ಮತ್ತಿರ್ಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಡೋಣಂತ್ರಿ. ನೋಡ್ಬೋದು ಇದು ಕೆಂಪು ಆಗಾಕತ್ತಾವ ಉಳ್ಳಾಗಡ್ಡಿ. ಸ್ವಲ್ಪ ಕೆಂಪಾದ್ರೆ ಸಾಕ್ರಿ, ಬಾಳೆಹಣ್ಣು ಕೆಂಪಾಗೋದು ಏನು ಬೇಕಾಗಿಲ್ಲ. ಒಂಚೂರು ಸ್ವಲ್ಪ ಗೊತ್ತಾಗ್ತೈತಿ ನಿಮ್ಮ ಕಲರು ಆನಿಯನ್ದು ಚೇಂಜ್ ಆಗ್ತೈತಿ. ಅಲ್ಲಿ ತಾನೇ ಏನು ಮಾಡಬೇಕಪ್ಪ ಅಂದರೆ ನೀವು ಹಿಂಗೆ ಫ್ರೈ ಮಾಡಬೇಕು. ಫ್ರೈ ಮಾಡೋಕ್ಕೆ 1-2 ನಿಮಿಷ ಬಿಡಿ, ತಾನೇ ಫ್ರೈ ಆಗ್ತೈತಿ. ಈಗ ನೋಡಿ ಇದಾಗೈತಿ. ಇಷ್ಟು ಪರಿ ಆತಂದ್ರೆ ನೋಡಿರಿ ಗೊತ್ತಾಗ್ತೈತಿ, ಎಲ್ಲ ಬಾಡ್ದಂಗೆ ಆಗಿರುತ್ತೆ ಉಳ್ಳಾಗಡ್ಡಿ. ಈ ಪರಿ ಇಷ್ಟ ಆಗಬೇಕು. ಇಲ್ಲಾಂದರೆ ಹಸಿ ಇತ್ತಂದ್ರೆ ಚಲೋ ಅನ್ಸಂಗಿಲ್ಲ ವಡಿ ಒಳಗೆ. ಸೊ ಹಾಗಾಗಿ ಹೇಳಕತ್ತೀನಿ. ಈಗೇನು ಮಾಡಕತ್ತೀನಿ, ಖಾರ ಹಾಕ್ಕೊಳಕತ್ತೀನಿ. ಇಲ್ಲೇ ನಾ ರುಬ್ಕೊಂಡಿದ್ನಲ್ರಿ ಅದೇ ಹಸಿ ಖಾರನ ಇಲ್ಲಿ ಹಾಕ್ಕೊಳಕತ್ತೀನಿ. ಹಸಿ ಖಾರ ಹಾಕ್ಕೊಂಡು ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ನೀಟಾಗಿ. ಈಗ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ಉಪ್ಪು ಹಾಕೋತೀನಿ. ನೋಡಿರಿ ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಹಸಿ ಖಾರದು ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿನಿ. ಈಗ ಹುಣಸೆಹಣ್ಣಿಂದ ಏನೈತಲ್ಲ ಕಲಸಿಟ್ಕೊಂಡಿದ್ದೆ ರಸ, ನಾನು ಅದನ್ನ ಹಾಕೋತೀನಿ. ಹುಣಸೆ ರಸ ಸ್ವಲ್ಪ ಭಾಳಾಗ ನೋಡ್ಕೊಂಡು ಹಾಕೋರಿ, ಚೆಂದ ಆಗ್ತೈತೆ. ಹುಳಿ ಇರಬೇಕು ಅಂದರೆ ಲಘು ಹಾಳು ಆಗೋದಿಲ್ಲ, ಚೆಂದ ಇರ್ತೈತಿ. ಸೊ ಹಾಗಾಗಿ ಅಲ್ಲಿ ಹುಣಸೆ ರಸ ನೋಡಿ ಹಾಕೋರಿ. ನಿಮ್ಗೆ ಎಷ್ಟು ಬೇಕಷ್ಟು ಹುಳಿ ನೋಡ್ಕೊಂಡು ನೀವು ಹಾಕೋರಿ. ಹಾಕ್ಕೊಂಡು ಈಗ ಏನೈತಿ 1 ಬೌಲಷ್ಟು ನಾನಿಲ್ಲಿ ನೀರು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ನಾನು 1 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಸೊ ಹಂಗಾಗಿ 1 ಬೌಲಷ್ಟು ನೀರು ಹಾಕೋತೀನಿ. ಈಗ ನಾನು ಕಡಲೆ ಹಿಟ್ಟು ನಿಮ್ಗೆ ತೋರಿಸ್ತೀನಿ ತಡೀರಿ ಎಷ್ಟು ತೊಗೊಳ್ತಕ್ಕತ್ತೀನಿ ಅಂಥೇಳಿ. ನೋಡಿರಿ ಇಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಸೊ ಹಾಗಾಗಿ ಅದೇ ಮೆಜರ್ಮೆಂಟ್ಲಿ ನಾನಿಲ್ಲಿ ನೀರು ಹಾಕ್ಕೊಂಡಿನಿ ರೀ. ನೀರು ಹಾಕ್ಕೊಂಡು ಈಗ ಏನು ಮಾಡಬೇಕಪ್ಪ ಅಂದರೆ ಇದೆಲ್ಲ ಕೂಡಿ ಚೆಂದಾಗ ಕುದಿಬೇಕು. ಕುದಿಕ್ಕೆ ಮೊದಲು ನಾನು ಹುಳಿ ಸ್ವಲ್ಪ ಭಾಳ ಅನ್ನಿಸ್ತಂತಂದ್ರೆ ಏನು ಮಾಡ್ಬೇಕು, ನಾನು ಸಕ್ಕರೆ ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿರಿ. ಹಿಂಗೆ ಒಂಚೂರು ಸಕ್ಕರೆ ಹಾಕೋರಿ. ಇಲ್ಲಾಂದ್ರೆ ಒಂದು ಕಣ್ಣಿ ಎಷ್ಟು ಬೆಲ್ಲ ಹೋಗಿದ್ರು ಸಾಕ್ರಿ, ಭಾಳಷ್ಟು ಬೇಡ, ಸ್ವಲ್ಪ ಬೆಲ್ಲ ಹಾಕೋರಿ. ಹಾಕ್ಕೊಂಡು ಇದನ್ನು ಚೆಂದಂಗೆ ಕುದಿ ಹಾಕ್ಬಿಡ್ರಿ. ನೋಡಿರಿ ಯಾವ ಪರಿ ಕುದಿಯಾಕತೈತಿ, ಈ ಪರಿ ಕುದ್ರೆ ಸಾಕ್ರಿ. ನೋಡಿರಿ ಕುದಿದ ಕೂಡಲೇ ಬಂದ ಕೂಡಲೇ ಏನು ಮಾಡಬೇಕು, ನೀವು ಕಡ್ಲಿ ಹಿಟ್ಟು ಸಾವಕಾಶ ಇಟ್ಟಿಟ ಹಾಕ್ಕೊಂಡು ನೀಟಾಗಿ ಗಂಟು ಆಗಬಾರ್ದು ರೀ. ಗಂಟು ಆಗ್ಲಾರ್ದಂಗೆ ನೀವು ಚೆಂದಂಗೆ ಕಲಿಸ್ಬೇಕ್ರಿ. ಗಂಟು ಆತಂದ್ರೆ ಇವು ವಡಿ ಬರೋದಿಲ್ಲ ರೀ. ಸ್ವಲ್ಪ ಕಷ್ಟನ ಐತಿ, ಬಟ್ ನೀಟಾಗಿ ಮಾಡ್ಕೊಳ್ಳಿ. ನೀವು ಹೆಂಗೆ ರಾಗಿ ಮುದ್ದೆ ಎಲ್ಲ ಮಾಡ್ತಾರಲ್ರಿ ಗಂಟು ಆಗ್ಲಾರ್ದಂಗೆ, ಹಂಗೆ ಇನ್ನು ಚೆಂದಾಗ ಕೈ ಆಡಿಸ್ಕೋಬೇಕ್ರಿ. ನೋಡಿರಿ ಈ ಪರಿ ಕೈ ಆಡಿಸ್ಬೇಕ್ರಿ. ನೋಡಿರಿ ಹಿಂಗೆ ಗಂಟು ಆಗಬಾರ್ದು. ಮತ್ತು ಇದು ಆತಪ್ಪ ಅಂತ ಹೆಂಗೆ ಗೊತ್ತಾಗ್ತದಂದ್ರೆ ಇದು ತಳ ಬಿಡ್ತೈತೆ ರೀ, ತಳದಾಗ ಹತ್ತೋದಿಲ್ಲ. ಹಂಗೆ ಯಾವಾಗ ನಿಮಗೆ ಚಮಚಾದ್ರೆ ಹಿಂಗೆ ಮಾಡ್ತಿರಲ್ಲ ಅವಾಗ ತಳ ಹತ್ತಲಿಲ್ಲ ಅಂತ ತಿಳ್ಕೊಬೇಕು ಇದು ಆಗೈತೆ ಅಂತ ಹೇಳಿ. ತಾನ ತಳ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಅಲ್ಲಿ ತನಕ ನೀವೇನು ಮಾಡಬೇಕು, ಇದು ಚೆಂದಾಗ ಗಂಟು ಆಗ್ಲಾರ್ದಂಗೆ ಕೈ ಆಡಿಸ್ಕೋತಾನೆ ಇರಬೇಕು. ಕೈ ಬಿಡಬೇಡ್ರಿ, ಆ ಪರಿ ಕೈ ಆಡಿಸ್ರಿ. ಅದು ನೋಡಿರಿ ಇಲ್ಲಿ ತಳ ಬಿಡಾಕತ್ತೈತಿ. ಈಗ ಗೊತ್ತಾಗ್ತೈತಿ ನಿಮ್ಗೆ. ಹಿಂಗೆ ತಳ ಬಿಡ್ತಂದ್ರೆ ಗೊತ್ತಾಗ್ತೈತಿ ಇದು ಗಟ್ಟಿ ಆಗಾಕತ್ತೈತೆ ಅಂಥೇಳಿ. ಹಿಂಗೆ ಗಟ್ಟಿ ಆಗ್ಬೇಕು ನೋಡಿರಿ. ನನ್ನ ಇನ್ನೊಮ್ಮೆ ತೋರಿಸ್ತೀನಿ ತಡ್ರಿ ತಳ ನೀಟಾಗಿ. ನೋಡಿರಿ ಇಲ್ಲಿ ಎಷ್ಟು ಚಂದ
ತಳದಾಗೇನು ಅಂಟಿಲ್ಲ, ಎಲ್ಲ ಬಿಟ್ಟು ಬರಾಕತ್ತೈತಿ. ಹಿಂಗಾತಂದ್ರೆ ಇದು ಆಗೈತೆ ಅಂತ. ಇದ್ರ ಮೇಲೆ ನೀವು ತಿಳ್ಕೊಬೇಕು ಇದು ವಡೆ ರೆಡಿ ಆಗಾಕತ್ತೈತಿ, ಇದು ವಡೆಗೆ ಕರೆಕ್ಟ್ ಪರ್ಫೆಕ್ಟ್ ಇದು ಬಂದೈತೆ ಅಂತ ಹೇಳಿ. ಹಿಂಗಾದ ಕೂಡಲೇ ನಾ ಇಲ್ಲೇನು ಮಾಡೀನಿ, ಒಂದು ಗಂಗಾಳಗೆ ಏನು ಮಾಡೀನಿ ರೀ, ನಾ ಇಲ್ಲೊಂದು ಸ್ವಲ್ಪ ಎಣ್ಣೆಯಾರ ತುಪ್ಪಾರ ಹಚ್ಕೋಬೇಕು. ಹಚ್ಕೊಂಡು ನಾನಿಲ್ಲಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದಕ್ಕೆ ಏನು ಮಾಡಬೇಕು, ಸುಡು ಸುಡು ಇದ್ದಾಗ ನೀವೇನು ಮಾಡಬೇಕು, ಅದನ್ನು ತಾಟಿಗೆ ಹಾಕಬೇಕು ರೀ. ಗಟ್ಟಿ ಆಗೋಕೆ ಮೊದಲು ಸುಡು ಸುಡು ಇದ್ದಾಗನೇ ನೋಡಿರಿ ಹುಗ ಹೆಂಗೆ ಹೊಂಟೈತಿ. ಸುಡು ಸುಡು ಇದ್ದಾಗ ಹಾಕಿ ಒಂದು ಚಮಚೆ ತೊಗೊಂಡು ನೀವೇನು ಮಾಡಬೇಕು, ನೀಟಾಗಿ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಬೇಕು ರೀ. ನೀಟಾಗಿ ಸ್ಪ್ರೆಡ್ ಮಾಡಿಕೊಡ್ರಿ ಎಲ್ಲ ಕಡೆ, ಗಂಟು ಅದು ಉಳಿಬಾರ್ದು. ಇಲ್ಲಪ್ಪ ಆತಂದ್ರೆ ನೀವು ಕೈಲೇನು ಒಂದು ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ತಟ್ಟಿದ್ರೂ ಆಗ್ತೈತೆ ರೀ. ನೋಡಿರಿ ಎಷ್ಟು ನೀಟಾಗಿ ಬಂತಿದ್ದು. ಹಿಂಗೆ ತಟ್ಕೋಬೇಕು ರೀ. ತಟ್ಕೊಂಡ ಮೇಲೆ ನಾ ಇಲ್ಲಿ ಮೇಲೆ ಏನು ಮಾಡಕತ್ತೀನಿ, ಬಿಳಿ ಎಳ್ಳು ಯೂಸ್ ಮಾಡಕತ್ತೀನಿ ರೀ. ಹುರ್ಕೊಂಡಿದ್ದೆವು ಬಿಳಿ ಎಣ್ಣೆ ಏನೈತಿ ಎಲ್ಲ ಕಡೆ ಹಿಂಗೆ ಬಾಯಾಗ ಅದು ಎಳ್ಳು ಸಿಕ್ಕರೆ ಭಾಳ ಮಸ್ತ್ ಮಜಾ ಬರ್ತೈತಿ ತಿನ್ನೋಕೆ. ಸೊ ಹಾಗಾಗಿ ಹಿಂಗೆ ಎಳ್ಳು ಹಾಕೋರಿ ಸುತ್ತು ಎಲ್ಲ ಕಡೆ. ಎಳ್ಳು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು, ಎಳ್ಳು ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಸೊ ಹಾಗಾಗಿ ನಾನು ಎಳ್ಳು ಹಾಕೊಳಕತ್ತೀನಿ. ಎಳ್ಳು ಎಲ್ಲ ಕಡೆ ನೋಡಿ ನಾನು ಎಷ್ಟು 1-2-3 ಸ್ಪೂನಷ್ಟು ತೊಗೊಂಡಿದ್ದೆ ನಾನು. ಫುಲ್ ಎಲ್ಲ ಎಳ್ಳು ಹಾಕ್ಕೊಂಡಿನಿ. ಈಗೇನು ಮಾಡೋಣ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಬರ್ರಿ. ನಾನು ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಕ್ಲೀನಾಗಿ ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ರೀ ಕೊತ್ತಂಬರಿ. ಅದನ್ನೇನೈತಲ್ಲ ಮೇಲೆ ಎಲ್ಲ ಕಡೆನೂ ನೀಟಾಗಿ ನಾ ಇಲ್ಲಿ ನೋಡಿರಿ ಹಿಂಗೆ ಉದುರಿಸ್ಬೇಕು ರೀ. ಅಂದರೆ ಎಲ್ಲ ಕಡೆ ಆಗಬೇಕದು ಹಂಗೆ ಉದುರಿಸ್ಕೊರಿ. ಈಗೇನು ಮಾಡೋಣ ನೆಕ್ಸ್ಟ್ ಅಂದರೆ ಕೊಬ್ಬರಿ ನಾ ಏನು ಮಾಡಿ ಒಣ ಕೊಬ್ಬರಿ ತೊಗೊಂಡಿನಿ, ಗ್ರೇಟೆಡ್ ಒನ್. ಎಲ್ಲ ಕಡೆ ಏನು ಮಾಡಿ ತುರಿದು ಇಟ್ಕೊಂಡಿದ್ದೆ ಒಣ ಕೊಬ್ಬರಿ. ಅದನ್ನು ಸುತ್ತ ಎಲ್ಲ ಕಡೆನೂ ಹಾಕಾಕತ್ತೀನಿ. ನೀವು ಟ್ರಾವೆಲಿಂಗ್ ಏನಾದರೂ ಇದ್ದು, ಯಾಕಂದರೆ ಇದು ವಡೆ 2-3 ದಿವಸ ಆದರೂ ಏನೂ ಕೆಡೋದಿಲ್ಲ ರೀ, ಚೆಂದ ಇರ್ತೈತಿ. ಸೊ ಹಾಗಾಗಿ ನೀವು ಟ್ರಾವೆಲಿಂಗ್ ಒಯ್ತೀರಿ ಅನ್ನಂಗಿತ್ತಂದ್ರೆ ನೀವು ಕೊಬ್ಬರಿ ಹಾಕೋಬೇಡ್ರಿ. ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಹಾಳಾಗ್ತೈತಿ ಲಘುನೇ ವಡೆ. ನೀವು ಇಲ್ಲೇ ಮನ್ಯಾಗ ಈಗ ಮಾಡ್ಕೊಂಡು ಈಗ ತಿನ್ನೋದಾತಂದ್ರೆ ನೀವು ಕೊಬ್ಬರಿ ಹಾಕೋರಿ. ನೋಡಿ ಹಿಂಗೆ ಆದ್ಕೂಳೆ ಏನು ಮಾಡಬೇಕು, ಸ್ವಲ್ಪ ಬಿಸಿ ಇದ್ದಾಗನೇ ಏನು ಮಾಡಬೇಕು, ನೀವು ಹಿಂಗೆ ಕಟ್ ಮಾಡಿ ವಡೆ ಮಾಡಿ ಇಟ್ಟು ಬಿಡ್ಬೇಕು ರೀ ನೀಟಾಗಿ. ಸ್ವಲ್ಪ ಬಿಸಿ ಇದ್ದಾಗನೇ ಹಿಂಗೆ ಚಾಕುಲೆ ಒಂದು ಚಾಕು ತೊಗೊಂಡು ಇಲ್ಲ ಇದು ತೊಗೊಂಡು ಪಿಜ್ಜಾ ಕಟರ್ ತೊಗೊಂಡು ತೊಗೊಂಡು ನೀವು ಹಿಂಗೆ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ರೀ. ನೋಡಿ ನಾನು ತೋರ್ಸಕತ್ತೀನಿ ನೋಡಿರಿ. ನೀವು ಸ್ಕ್ವೇರ್ ಮಾಡ್ಕೋಬೋದು, ಶಂಕರಪಾಳಿ ಸೈಜ್ ಶೇಪ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಸೇರ್ತೈತೋ ನೀವು ಆ ಶೇಪ್ಲೇ ನೀವು ಎಲ್ಲ ಸ್ಕ್ವೇರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಸ್ವಲ್ಪ ಆರೈತೆಲ್ಲ ನೋಡಿರಿ. ಈಗ ಹೇಳ್ತಾವ ನೋಡೋಣಂತ. ಈಗ ಒಂದು ಟ್ರೈ ಮಾಡಿ ನೋಡ್ತೀನಿ ತಡ್ರಿ. ಸ್ವಲ್ಪ ಇದು ಆರೈತಿ ಹೀಗೆ ನೋಡೋಣಂತ ಓಪನ್ ಆಗ್ತಿತ್ತನ್. ಹಾಂ ಎಷ್ಟು ಚಂದ ನೋಡಿರಿ, ಎಷ್ಟು ಚಂದ ಹೇಳಾಕತ್ತಾವ ನೋಡಿರಿ. ಒಟ್ಟು ಮುರಿಯೋವಲ್ಲು ನಾವು ಹೆಂಗೆ ಕಟ್ ಮಾಡಿದ್ವಿ ಹಂಗೆ ಹೇಳಾಕತ್ತಾವು. ನಿಮ್ಗೆ ಇನ್ನೊಂದು 2-3 ಹಿಂಗೆ ಕಟ್ ಮಾಡಿ ತೋರಿಸಿ ನೋಡಿರಿ. ಎಷ್ಟು ಚಂದ ಒಟ್ಟು ಕಟ್ ಆಗಂಗಿಲ್ಲ ರೀ, ಎಷ್ಟು ಚಂದ ಕಾಣಕತ್ತಾವ ನೋಡಿರಿ. ನೋಡಿದ್ರೆ ಟೆಂಪ್ಟ್ ಆಗ್ತೈತಿ ಹುಡುಗರಿಗೆ. ಅದು ಮೇಲೆ ಎಷ್ಟು ಚಂದ ಕೊಬ್ಬರಿ ತುರಿ ಮತ್ತು ಎಳ್ಳದು ಎಲ್ಲ ಹಾಕಿತ್ಲ. ಈ ತಿಕ್ನೆಸ್ ಬಂದರೆ ಸಾಕ್ರಿ ನಿಮಗೆ. ಭಾಳ ತೀರಾ ದಪ್ಪು ಮಾಡ್ಕೊಬೇಡ್ರಿ, ತೀರಾ ತೆಳ್ಳಗೆ ಮಾಡ್ಕೊಂಡ್ರು ನಿಮ್ಗೆ ನೋಡಿರಿ ಇಷ್ಟು ತಿಕ್ನೆಸ್ ಬಂದರೆ ಸಾಕು. ತೀರಾ ತೆಳ್ಳಗೆ ಮಾಡ್ಕೊಂಡ್ರು ನಿಮ್ಗೆ ವಡೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಟ್ಟಾಗಿ ಹೋಗ್ತಾವೆ. ಸೊ ಹಾಗಾಗಿ ಹಿಂಗೆ ಏನು ಮಾಡೋಣ ಅಂತಂದರೆ ಈಗ ಎಲ್ಲನೂ ಒಂದು 3-4 ನಿಮ್ಗೆ ಕಟ್ ಮಾಡಿ ಎಲ್ಲ ಎಷ್ಟು ಚಂದ ಹೇಳ್ತಾವ್ರಿ. ಯಾವುದು ತಾಟಿಗೆ ಹತ್ತೋದಿಲ್ಲ ಕೆಳಗೆ. ಚಂದಂಗೆ ಕಡ್ಲಿ ಇಟ್ಟು ಕುದ್ದಿತ್ತಂದ್ರೆ ತಾಟಿಗೆ ಅದು ಹತ್ತೋದಿಲ್ಲ ರೀ, ತಾನೇ ಬಿಡ್ತೈತೆ ಅದು. ಮತ್ತು ನಾವು ಎಣ್ಣೆಯಾರ ತುಪ್ಪಾರ ಗ್ರೀಸ್ ಮಾಡಿರ್ತೀವಲ್ಲ ತಾಟಿಗೆ. ಸೊ ಹಂಗೆ ನೋಡಿ ಎಷ್ಟು ಚಂದ ಕಾಣಕತ್ತೈತಿ ತಿನ್ನೋಕೆ. ಈ ಪರಿ ಹಿಂಗೆ ಎಳ್ಳು ಹಾಕಿದ್ರೆ ಏನಾಗ್ತೈತಿ, ಬಾಯಾಗ ಎಳ್ಳು ಸಿಗ್ತಾವಲ್ಲ ರೀ, ಚಲೋ ಅನಿಸ್ತೈತಿ ತಿನ್ನೋಕೆ. ರೊಟ್ಟಿ ಜೋಡಿ ಚಲೋ ಅನಿಸ್ತೈತಿ. ನಿಮಗೆ ಚಪಾತಿ ಜೋಡಿ ನೋಡಿ ಹಿಂಗಿತ್ತಂದ್ರೆ ನಾವು ಚಹಾ ಜೋಡಿ ಸತ ತಿನ್ಬೋದು ರೀ, ಆ ಪರಿ ಚೆಂದಾಗಿರ್ತಾವೆ ಇವು. ಹಿಂಗೇನು ಮಾಡೋದು ಎಲ್ಲ ಒಂದು ನಾನೀಗ ಹಿಂಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಹಿಂಗೆ ಒಂದು 3-4 ಕಟ್ ಮಾಡಿ ತೋರಿಸ್ತೀನಿ. ಒಟ್ಟು ಹಾಳಾಗೋದಿಲ್ಲ ರೀ, ಒಟ್ಟು ಮುರಿಯೋದಿಲ್ಲ, ಎಷ್ಟು ಚಂದ ಬರ್ತಾವು, ತಾನೇ ಹೇಳ್ತಾವ್ರಿ. ಹಿಂಗೆ ಏನು ಮಾಡೋದು ಎಲ್ಲ ಕಟ್ ಮಾಡಿ ಹಿಂಗೆ ಮಾಡಿಟ್ಕೊಳ್ಳೋದು ನೋಡಿರಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಬರ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಥ್ಯಾಂಕ್ ಯು.